ಪ್ರಿಯ ವೀಕ್ಷಕರೇ, ಕನ್ನಡಿಗರ ಆಲದ ಮರ, ಆ ದಿನಗಳು, ಮುಸ್ಸಂಜೆ ಸಮಯ, ಪೊಲೀಸ್ ವಾಣಿ, ಶುಭಮಂಗಳ, ಸಂಜೆ ಮುಗಿಲು, ಪತಂಗ, ಪ್ರೆಸ್ ಕ್ಲಬ್ ಕೌನ್ಸಿಲ್ ಸಹಯೋಗದೊಂದಿಗೆ ಫೋಕಸ್ 19 ಕನ್ನಡ ವಾಹಿನಿಯ ಮುಲಾಜಿಲ್ಲದ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿಂದಕರು ಇರಬೇಕು ಮಂದಿಯೊಳಗೆ ಹಂದಿಗಳಿದ್ದಂತೆ. ಸಾಧನೆಯ ಹಾದಿಯಲ್ಲಿ ಹೊರಟವನಿಗೆ ನಿಂದನೆಗಳು ಅನುಭವದ ಮೆಟ್ಟಿಲುಗಳಾದರೆ ಅಭಿನಂದನೆಗಳು ಪ್ರೋತ್ಸಾಹದ ಜೀವಾಮೃತವಾಗುತ್ತದೆ. ನಿಂದನೆ ಅಭಿನಂದನೆಗಳನ್ನು ಸಮಾನವಾಗಿ ಸ್ವೀಕರಿಸಿ ನಿರ್ದಿಷ್ಟ ಗುರಿ ಇಟ್ಟುಕೊಂಡು ಮುಂದೆ ಸಾಗುವವನು ಸಮಾಜದಲ್ಲಿ ಸಾಧಕನಾಗುತ್ತಾನೆ. ಸಮಾಜಮುಖಿಯಾಗಿ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾನೆ. ಇವತ್ತಿನ ಮುಲಾಜಿಲ್ಲದ ಮಾತಿನ ಕಾರ್ಯಕ್ರಮದಲ್ಲಿ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಅತ್ಯಂತ ತಳಹಂತದಿಂದ ಕಠಿಣ ಪರಿಶ್ರಮದ ಮೂಲಕ ತನ್ನ ವೈಯಕ್ತಿಕ ಬದುಕಿನಲ್ಲಿ ಆರ್ಥಿಕ ಮಟ್ಟವನ್ನು ಸುಧಾರಿಸಿಕೊಂಡು ತನ್ನ ದುಡಿಮೆಯಿಂದ ಸಮಾಜಮುಖಿ ಚಿಂತನೆ ಮಾಡುತ್ತಾ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತಾ ಬಂದಿರುವ ವ್ಯಕ್ತಿಯೊಬ್ಬನ ಮೇಲೆ ಪೈಶಾಚಿಕ ಮನಸ್ಥಿತಿಯ ಕಿರಾತಿಕ ಚಿಂತನೆಯುಳ್ಳ ಒಂದಷ್ಟು ಅಯೋಗ್ಯ ದುರ್ಬೀಜದ ಸಂತತಿಗಳು, ವಸೂಲಿ ವೀರರು ನಡೆಸಿರುವ ಷಡ್ಯಂತ್ರದ ವಿರುದ್ಧ ಚಾಟಿ ಬೀಸುವ, ಮಂಗಳಾರತಿ ಎತ್ತುವ ಕೆಲಸ ಮಾಡುತ್ತಿದ್ದೇನೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕು ಒಂದು ಅರ್ಥದಲ್ಲಿ ಸದಾ ಬರಗಾಲ ಪೀಡಿತ, ಅಭಿವೃದ್ಧಿ ಕಾಣದ ಪ್ರದೇಶ. ಸುಮಾರು 42 ಗ್ರಾಮ ಪಂಚಾಯಿತಿಗಳನ್ನ ಶಿರಾ ತಾಲೂಕು ಹೊಂದಿದ್ದರೂ ಭಾಗಶಃ ಎಲ್ಲಾ ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿಯ ನೆರಳನ್ನೂ ಕಂಡಿಲ್ಲ ಅಂದರೆ ತಪ್ಪಾಗಲಾರದು. ಇಂತಹ ಒಂದು ವ್ಯವಸ್ಥೆಯಲ್ಲಿ ಅತ್ಯಂತ ಭಿನ್ನವಾಗಿ ರಾಜ್ಯಕ್ಕೆ ಮಾದರಿಯಾದ ಗ್ರಾಮ ಪಂಚಾಯಿತಿ ಒಂದು ಶಿರಾ ತಾಲೂಕಿನಲ್ಲಿದೆ. ಅದುವೇ ರತ್ನಸಂದ್ರ ಗ್ರಾಮ ಪಂಚಾಯಿತಿ. ಈ ರತ್ನಸಂದ್ರ ಗ್ರಾಮ ಪಂಚಾಯಿತಿಯನ್ನ ನೋಡುವ ಮುನ್ನ ರಾಜ್ಯದ ಅತ್ಯಂತ ಶ್ರೀಮಂತ ಗ್ರಾಮ ಪಂಚಾಯಿತಿಯನ್ನ ಒಮ್ಮೆ ನೋಡ್ಕೊಂಡು ಬರೋಣ. ಆನಂತರ ರತ್ನಸಂದ್ರ ಗ್ರಾಮ ಪಂಚಾಯಿತಿಯನ್ನ ನೋಡಿದ್ರೆ ನಿಮಗೆ ತಿಳಿಯುತ್ತೆ, ಅಭಿವೃದ್ಧಿಯ ಇಚ್ಛಾಶಕ್ತಿ ಇದ್ದರೆ, ಬದ್ಧತೆ ಇದ್ದರೆ, ಪ್ರಾಮಾಣಿಕತೆ ಇದ್ದರೆ ಏನೆಲ್ಲ ಹೇಗೆಲ್ಲ ಅಭಿವೃದ್ಧಿ ಮಾಡಬಹುದು ಅಂತ. ಇದು ಕರ್ನಾಟಕ ರಾಜ್ಯದ ಅತ್ಯಂತ ಶ್ರೀಮಂತ, ಅತಿ ಹೆಚ್ಚು ಸ್ವಂತ ಸಂಪನ್ಮೂಲಗಳನ್ನೊಳಗೊಂಡ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅನ್ನೋದು ಇದೇ ಪಂಚಾಯಿತಿ ವ್ಯಾಪ್ತಿಗೆ ಬರೋದ್ರಿಂದ ಇಲ್ಲಿ ಕಂದಾಯ ಸಂಗ್ರಹಣೆ ಹಲವು ಕೋಟಿಗಳಷ್ಟು. ಆದರೂ ಸಹ ಐಷಾರಾಮಿತನವನ್ನ, ಅದ್ದೂರಿತನವನ್ನ ಈ ಪಂಚಾಯಿತಿಯಲ್ಲಿ ಕಾಣಬಹುದೇ ಹೊರತು ಅಭಿವೃದ್ಧಿಯನ್ನಲ್ಲ. ನೀವು ಈಗ ನೋಡ್ತಾ ಇರೋದು ತುಮಕೂರು ತಾಲೂಕಿನ ಹಿಂದುಳಿದ ತಾಲೂಕುಗಳಲ್ಲಿ ಒಂದಾದ ಶಿರಾ ತಾಲೂಕಿನ ರತ್ನಸಂದ್ರ ಗ್ರಾಮ ಪಂಚಾಯಿತಿಯ ಈ ಹಿಂದೆ ಇದ್ದ ಹಳೆ ಕಚೇರಿ ಕಟ್ಟಡ. ಈಗ ನೋಡ್ತಿದ್ದೀರಲ್ಲ, ಪ್ರಸ್ತುತ ಈಗ ಅದೇ ಜಾಗದಲ್ಲಿ ಇರುವ ನೂತನ ಹೈಟೆಕ್ ಸ್ಪರ್ಶದ ಗ್ರಾಮ ಪಂಚಾಯಿತಿಯ ಕಟ್ಟಡ. ಕಚೇರಿಯ ಆವರಣದಲ್ಲಿನ ಸ್ವಚ್ಛತೆ, ಡಿಜಿಟಲ್ ಗ್ರಂಥಾಲಯ, ಮೀಟಿಂಗ್ ಹಾಲ್ ಎಲ್ಲದಕ್ಕೂ ಹೈಟೆಕ್ ಸ್ಪರ್ಶ ನೀಡಲಾಗಿದೆ. ಇಷ್ಟು ಅಭಿವೃದ್ಧಿ ಸಂಪೂರ್ಣ ಸರ್ಕಾರದ ಅನುದಾನದಲ್ಲಿ ಆಗಿದೆ ಅಂತ ವಿತಂಡ ವಾದ ಮಾಡುವವರು ಇದ್ದಾರೆ. ರಾಜ್ಯದಲ್ಲಿನ ಇತರೆ 5,958 ಪಂಚಾಯಿತಿಗಳು ಏಕೆ ಇದೇ ಮಾದರಿಯಲ್ಲಿ ಅಭಿವೃದ್ಧಿ ಕಾಣಲಿಲ್ಲ ಅನ್ನೋ ಪ್ರಶ್ನೆಗೆ ಅವರಲ್ಲಿ ಉತ್ತರ ಇಲ್ಲ. ಇಂತಹ ಒಂದು ಬದಲಾವಣೆಯ ಹಿಂದೆ, ಅಭಿವೃದ್ಧಿಯ ಹಿಂದೆ ಪಂಚಾಯಿತಿಯ ಉಪಾಧ್ಯಕ್ಷನ ಬದ್ಧತೆ, ಸಮಾಜಮುಖಿ ಚಿಂತನೆ, ತನ್ನ ಪರಿಶ್ರಮದಿಂದ ಸಂಪಾದಿಸಿದ ಸ್ವಂತ ಹಣದ ಬಳಕೆ ಕೂಡ ಇದೆ ಅಂದ್ರೆ ತಪ್ಪಾಗಲಾರದು. ಯಾರಪ್ಪ ಅಂತ ಮಹಾನುಭಾವ ಅಂತೀರಾ? ರತ್ನಸಂದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ದಿಲೀಪ್ ಕುಮಾರ್. ರತ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎರೆಗುಂಟೆ ಗ್ರಾಮದಲ್ಲಿ ಜೀನಿ ಅನ್ನೋ ಆಹಾರ ಉತ್ಪನ್ನಗಳ ಘಟಕ ಇಟ್ಟುಕೊಂಡು ಗ್ರಾಮೀಣ ಭಾಗದಲ್ಲಿ ಸುಮಾರು 400ಕ್ಕೂ ಅಧಿಕ ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿ ಮಾಡಿ ರೈತರು ಬೆಳೆಯುವ ಉತ್ಪನ್ನಗಳಿಗೆ ಸ್ಥಳೀಯವಾಗಿ ಮಾರುಕಟ್ಟೆಯನ್ನ ಸೃಜನೆ ಮಾಡಿ ಸ್ವದೇಶಿ ಉತ್ಪನ್ನಗಳ ತಯಾರಿಕೆಯಲ್ಲಿ ರಾಜ್ಯದ ಜನರ ಮನದಲ್ಲಿ ಮಾತಾದ ವ್ಯಕ್ತಿ ದಿಲೀಪ್ ಕುಮಾರ್ ಉರುಫ್ ಜೀನಿ ದಿಲೀಪ. ಇದೇ ಜೀನಿ ದಿಲೀಪನ ವಿರುದ್ಧ ಈಗ ಒಂದು ವಾರದಿಂದ ತನ್ನ ಅಧೀನದಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರುವ ಗಂಭೀರವಾದ ಆರೋಪ ಮಾಡಲಾಗಿದೆ. ಆರೋಪದಲ್ಲಿನ ಸತ್ಯಾಸತ್ಯತೆ ತನಿಖೆಯಿಂದ ಹೊರಬರುವ ಮುನ್ನವೇ ಕೆಲವು ಡಿಜಿಟಲ್ ಮಾಧ್ಯಮದ ವರದಿಗಾರರು ಆರೋಪದ ಹಿಂದಿನ ಹುನ್ನಾರಗಳ ಸಾಧ್ಯಾಸಾಧ್ಯತೆಗಳನ್ನ ಪರಾಮರ್ಶಿಸದೆ ನ್ಯಾಯಾಧೀಶರಾಗಿ ಬಿಟ್ಟಿದ್ದಾರೆ. ದೂರುದಾರ ಮಹಿಳೆಯ ಹೇಳಿಕೆಗಳನ್ನ ಒಂದು ರೀತಿಯಲ್ಲಿ, ಆಪಾದಿತ ದಿಲೀಪನ ಹೇಳಿಕೆಗಳನ್ನ ಮತ್ತೊಂದು ರೀತಿಯಲ್ಲಿ ತಿರುಚಿ ತಮ್ಮ ಅರೆಬೆಂದ ತಲೆಗೆ ತೋಚಿದಂತೆ ಸುದ್ದಿ ಮಾಡಿ
ತಮ್ಮ ಅಯೋಗ್ಯತನದ ಪ್ರದರ್ಶನ ಮಾಡುತ್ತಿದ್ದಾರೆ. ಏನಿದು ಪ್ರಕರಣ ಅಂತೀರಾ? ಶಿರಾ ತಾಲೂಕಿನ ದೊಡ್ಡಗಳ ಗ್ರಾಮದ ವಿವಾಹಿತ ಮಹಿಳೆಯೊಬ್ಬರು ದಿಲೀಪನ ಜೀನಿ ಕಾರ್ಖಾನೆಯಲ್ಲಿ ಸುಮಾರು 10 ತಿಂಗಳಿನಿಂದ ಕೆಲಸ ಮಾಡುತ್ತಿದ್ದಾರಂತೆ. ಇದೇ ತಿಂಗಳ 19ನೇ ತಾರೀಕು ಮಧ್ಯಾಹ್ನ ಜೀನಿ ಕಂಪನಿಯ ಮಾಲೀಕರು ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ 24ನೇ ತಾರೀಕು ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ್ದಾರೆ. ದೂರಿನ ಮೇಲೆ ಎಫ್ಐಆರ್ ಮಾಡಿಲ್ಲ ಅಂತ ಸ್ಥಳೀಯ ಒಂದಷ್ಟು ಡಿಜಿಟಲ್ ಮಾಧ್ಯಮಕ್ಕೆ ಅಲ್ಲಿನ ಪುಡಿ ರಾಜಕಾರಣಿಗಳು ಮಾಹಿತಿ ನೀಡಿದ್ದಾರೆ. ಡಿಜಿಟಲ್ ಮಾಧ್ಯಮದ ಒಂದಷ್ಟು ಮಂದಿ ವರದಿಗಾರರು ಗೆಜ್ಜೆ ಕಟ್ಟಿಕೊಂಡು ಸ್ಟೇಷನ್ ನಲ್ಲಿ ಕುಣಿದು ಎಫ್ಐಆರ್ ಮಾಡಿಸಿದ್ದಾರೆ. ಎಫ್ಐಆರ್ ಕಾಪಿ ಕೈಯಲ್ಲಿ ಇಟ್ಟುಕೊಂಡು ಸತ್ಯಾಸತ್ಯತೆ ಏನೇ ಇರಲಿ, ಈಗ ಒಂದು ವಾರದಿಂದ ತಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ತಮ್ಮ ಮೂಗಿನ ನೇರಕ್ಕೆ ಸುದ್ದಿ ಮಾಡಿ ಇಡೀ ರಾಜ್ಯಕ್ಕೆ ಜೀನಿ ಸಂಸ್ಥೆಯ ಮಾಲೀಕ ದಿಲೀಪ್ ಕುಮಾರ್ ವಿರುದ್ಧ ಒಂದು ಕೆಟ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಕೆಟ್ಟ ಸಂದೇಶ ರವಾನೆ ಆಗುತ್ತಿದ್ದಂತೆ ಜೀನಿ ಮಾಲೀಕ ದಿಲೀಪ್ ಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಅವರದೇ ಆಯಾಮದಲ್ಲಿ ತನ್ನ ಮೇಲಿನ ಆರೋಪಗಳಿಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವರ ಸ್ಪಷ್ಟೀಕರಣದ ಕೆಲವು ಆಯ್ದ ವಿಡಿಯೋ ತುಣುಕುಗಳನ್ನ ಮಾತ್ರ ಪ್ರದರ್ಶಿಸಿಕೊಂಡು ಮತ್ತದೇ ಡಿಜಿಟಲ್ ಮೀಡಿಯಾದ ವರದಿಗಾರರುಗಳು ತಮಗೆ ಬೇಕಾದಂತೆ ವೈಭವೀಕರಿಸಿ ಅತ್ಯಂತ ಉತ್ಪ್ರೇಕ್ಷೆ ಅಂಡ್ ಉದ್ವೇಗದಿಂದ ಸುದ್ದಿ ಮಾಡಿದ್ದಾರೆ. ಇವರ ಸುದ್ದಿಗಳು ತನಿಖೆಯಲ್ಲಿ ಸತ್ಯವಾಗಿದ್ದರೆ ಸಮಸ್ಯೆ ಇಲ್ಲ, ಸುಳ್ಳಾಗಿದ್ದರೆ ವರದಿಗಾರರ ಅಯೋಗ್ಯತನಕ್ಕೆ ಡಿಜಿಟಲ್ ಮಾಧ್ಯಮದ ಮಾಲೀಕರುಗಳು ಮಾನನಷ್ಟ ಮೊಕದ್ದಮೆ ಎದುರಿಸಲು ಸಿದ್ಧವಾಗಬೇಕಾಗುತ್ತದೆ. ಕ್ರಿಮಿನಲ್ ಪ್ರಕರಣಗಳನ್ನ ತಮ್ಮ ತಲೆಯ ಮೇಲೆ ಎಳೆದುಕೊಳ್ಳುವುದು ಅನಿವಾರ್ಯವಾಗುತ್ತದೆ. ಆದರೆ ದೂರನ್ನ ತನಿಖಾ ಆಯಾಮದಲ್ಲಿ ನೋಡಿದಾಗ ಮೇಲ್ನೋಟಕ್ಕೆ ಸುದ್ದಿಯಲ್ಲಿ ಸತ್ಯಕ್ಕಿಂತ ಹೆಚ್ಚಾಗಿ ಕುತಂತ್ರ ಅಂಡ್ ಷಡ್ಯಂತ್ರಗಳೇ ರಾರಾಜಿಸುತ್ತಿದೆ. ತನಿಖಾ ಆಯಾಮದಲ್ಲಿ ನೋಡಿದಾಗ ಮೇಲ್ನೋಟಕ್ಕೆ ಕಾಣುತ್ತಿರುವ ಲೋಪಗಳೇನು ಗೊತ್ತೇ? ಹುಡುಗಿಯ ವಿಡಿಯೋ ಬೈಟ್ ನಂಬರ್ 1. ಇರೋದು ಯರಗುಂಟೆಯಲ್ಲಿ ಕೆಲಸ ಮಾಡ್ತಿರೋದು. ಅಲ್ಲಿ 10 ತಿಂಗಳಿಂದ ಕೆಲಸ ಮಾಡ್ತಿದ್ದೆ. ಅವರು ಮಿಸ್ಬಿಹೇವ್ ಮಾಡ್ತಿದ್ರು. ದಿಲೀಪ್ ಅವರು ಮಿಸ್ಬಿಹೇವ್ ಮಾಡ್ತಿದ್ರು. ಅವರು ಕೈ ಇಟ್ಕೊಂಡು ಹಿಡಿಯೋದು, ಅಸಹ್ಯವಾಗಿ ಬಾ ಅಂತ ಕರೆಯೋದು, ನನ್ನ ಹತ್ರ ಬಾ, ನಾನು ನೀನು ರಾಣಿ ತರ ನೋಡ್ಕೊಂತೀನಿ, ನನಗೆಲ್ಲದಕ್ಕೂ ಸಾಥ್ ಕೊಟ್ಕೊಂಡು ನನ್ನ ಜೊತೆ ಇರು, ನಾನು ನಿನ್ನ ಹೆಂಡತಿಗಿಂತ ಹೆಚ್ಚಾಗಿ ನೋಡ್ಕೊಂತೀನಿ ಅಂತ ಹೇಳಿ ಅಸಹ್ಯವಾಗಿ ಮಾತಾಡೋರು. ಯಾವ್ದು ಕಂಪ್ನಿ ಕೆಲಸ ಮಾಡ್ತೀರಿ ನೀವು? ಅದು ಯರಗುಂಟೆ ಜೀನಿ ಕಂಪ್ನಿ. ಎಷ್ಟು ದಿನದಿಂದ ಈ ತರ ಆಗ್ತಾ ಇತ್ತು ತೊಂದ್ರೆ? ಒಂದು 6 ತಿಂಗಳಿಂದ ಆಗ್ತಿತ್ತು ಸರ್. ಆದ್ರೆ 15 ದಿನದಿಂದ ಜಾಸ್ತಿ ಆಗ್ತಾ ಇತ್ತು. 15 ದಿನದಿಂದ ಜಾಸ್ತಿ ಆಗ್ತಿತ್ತು. ಅವಾಗ ನಾನು ಬೇಡ ಅಂತ ಹೇಳಿ ಕಿರ್ಕೊಂಡು ಬಂದೆ. ಹೊರಕ್ ಬಂದಿದ್ದಂಗೆ ಅವರು ಎಲ್ಲ ಹೊರಗಡೆ ಹೋಗಿ ಎಲ್ಲರಿಗೂ ಪ್ರಚಾರ ಮಾಡ್ತೀನಿ ಅಂತ ಹೇಳಿ ಅವರು ನನ್ನ ಕೆಲಸದಿಂದ ತೆಗೆದಾಕೋದು. 6 ತಿಂಗಳಿಂದ ಲೈಂಗಿಕ ಕಿರುಕುಳ ನಡೆಯುತ್ತಿದ್ದರೆ ಆಗಲೇ ಯಾಕೆ ಕೆಲಸ ಬಿಟ್ಟು ದೂರು ಕೊಡಲಿಲ್ಲ? ಕೆಲಸದಿಂದ ತೆಗೆದು ಹಾಕಿದ ಮೇಲೆ ದೂರು ಕೊಟ್ಟಿರುವುದರ ಹಿಂದೆ ದೂರುದಾರರ ಬ್ಲಾಕ್ ಮೇಲ್ ತಂತ್ರಗಾರಿಕೆ ಇಲ್ಲ ಅನ್ನೋದನ್ನ ಜನ ಹೇಗೆ ನಂಬಬೇಕು? ಸಂತ್ರಸ್ತೆಯ ವಿಡಿಯೋ ಬೈಟ್ ನಂಬರ್ 2. ಕಂಪ್ಲೇಂಟ್ ಕೊಟ್ವಿ ಸರ್. ಸಂಜೆ 6 ಗಂಟೆಗೆ ಕಂಪ್ಲೇಂಟ್ ಕೊಟ್ಟರು. ನಾವು ಅಲ್ಲೆಲ್ಲ ಕಾದ್ವಿ ಸರ್, ದಿಲೀಪ್ ಅಣ್ಣವ್ರು ಬರ್ತಾರೆ ಅಂತ. ಕಾದು ಸಾಕಾಯ್ತು ಸರ್. 7 ಗಂಟೆ 7:15 ತನಕ ಕಾದ್ವಿ. ಆಮೇಲೆ ಬಂದ್ವಿ ಸರ್. ಮನೆಗೆ ಬಂದ್ಮೇಲೆ ನಾವು ಇನ್ಸ್ಪೆಕ್ಟ್ರ್ ಕಾಲ್ ಮಾಡಿದ್ರು ಸರ್ ನಮ್ಮ ಮನೆಯವ್ರಿಗೆ. ನಿಮ್ಮ ಮಿಸಸ್ ಇಬ್ಬರೇ ಬರ್ರಿ, ಯಾರು ಬರೋಣ ಅಂತ ಕರೆದ್ರು ಸರ್. ನಮ್ಮ ಮನೆಗೆ ಇಲ್ಲ ಸರ್, ನಾವೆಲ್ಲ ದೇವ್ರಿಗೆ ಹೋಗಿದ್ವಿ, ನಾವು ಬರಲ್ಲ, ನಾವು ನಾಳೆ 10:15 ಹೇಳಿದಿರಲ್ಲ, ನಾಳೆ 10:15 ಬರ್ತೀವಿ ಅಂತ ಹೇಳಿ ನಮ್ಮ ಮನೆಯವ್ರು ಹೇಳಿದ್ರು ಸರ್. ಇಬ್ಬರಿಗೆ ಬರಕ್ಕೆ ಹೇಳಿದ್ರು. ನಾವೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಸರ್. ಯಾರಂತ ಕರ್ತಿದ್ರು? ಫೋನ್ ಮಾಡಿ ಕರ್ತಿದ್ದಾರಮ್ಮ? ಅವರು ಇನ್ಸ್ಪೆಕ್ಟರ್ ಸರ್. ಗೊತ್ತಿಲ್ಲ ಸರ್. ಸುಮಾರು 7 ಗಂಟೆ 8 ಗಂಟೆಗೆ ಕರ್ತೀವಿ ಸರ್. ಫಸ್ಟ್ ಹೋದಾಗ ಏನೋ ರೆಸ್ಪಾನ್ಸ್ ಮಾಡಿಲ್ಲ? ಇಲ್ಲ. ಏನು ಉದ್ದೇಶ ಇರ್ಬೋದು ಅಂತ ಸರ್? ಎಲ್ಲ ರಾಜಿ ಆಗಕ್ಕೆ ಉದ್ದೇಶ ಇರ್ಬೋದು ಸರ್. ಇಲ್ಲ ಹೋಗಿಲ್ಲ, ನಾವು ದೇವ್ರಿಗೆ ಹೋಗಿದ್ವಿ ಅಂತ ಹೇಳಿದ್ವಿ. ಪೊಲೀಸ್ನವರೇ ದೂರಿನ ವಿಚಾರಣೆಗೆ ಕರೆದಾಗ ಸ್ಟೇಷನ್ಗೆ ಹೋಗದೆ ದೇವಸ್ಥಾನಕ್ಕೆ ಬಂದಿದ್ದೇವೆ, ನಾಳೆ ಬರೋಕ್ಕೆ ಹೇಳಿದ್ದೀರಾ, ನಾಳೆ ಬರುತ್ತೇವೆ ಎಂದವರು ಪೊಲೀಸ್ನವರು ಎಫ್ಐಆರ್ ದಾಖಲಿಸುತ್ತಿಲ್ಲ ಅಂತ ಡಿಜಿಟಲ್ ಮಾಧ್ಯಮದ ವರದಿಗಾರರುಗಳಿಗೆ ಪೊಲೀಸ್ ಇಲಾಖೆಯ ಮೇಲೆ ಗೂಬೆ ಕುಳಿಸಿ ಪ್ರಚಾರಕ್ಕೆ ಆದ್ಯತೆ ಕೊಟ್ಟಿದ್ದು ಯಾಕೆ? ನನ್ನ ಪ್ರೊಸೀಜರ್ ನಾನು ಮಾಡ್ತೀನಿ ಅಲ್ಲ, ಮಾಡ್ಬಿಡಿ. ಪೊಲೀಸ್ನವರು ಸತ್ಯಾಸತ್ಯತೆ ಪರಿಶೀಲಿಸಲು ಅವಕಾಶ ನೀಡದೆ
ಪ್ರೊಸೀಡಿಂಗ್ಸ್ ಮಾಡಲು ಅವಕಾಶ ನೀಡದೆ ಎಫ್ಐಆರ್ ದಾಖಲಿಸಲು ಡಿಜಿಟಲ್ ಮಾಧ್ಯಮದ ವರದಿಗಾರರು ಮಾಡಿದ ಧಾವಂತಕ್ಕೆ ಕಾರಣವೇನು? ಸುಪ್ರೀಂ ಕೋರ್ಟ್ ಹೇಳಿದೆ ಯಾವುದೇ ದೂರುಗಳನ್ನ ಆ ಕ್ಷಣಕ್ಕೆ ದಾಖಲಿಸಿಕೊಂಡು ಎಫ್ಐಆರ್ ಮಾಡಬೇಕು ಅಂತ. ಅದೇ ಸುಪ್ರೀಂ ಕೋರ್ಟ್ ಹೇಳಿದೆ ಜಾತಿ ನಿಂದನೆ ಪ್ರಕರಣಗಳನ್ನು ದಾಖಲಿಸುವಾಗ ಡಿವೈಎಸ್ಪಿ ಹಂತದಲ್ಲಿ ಸ್ಥಳ ಮಹಜರು ಮಾಡಿ ಸಾಕ್ಷಿದಾರರ ಹೇಳಿಕೆಗಳನ್ನ ವಿಡಿಯೋ ರೆಕಾರ್ಡ್ ಮಾಡಿ ಪ್ರಾಥಮಿಕ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನ ಪರಿಶೀಲಿಸಿ ಎಫ್ಐಆರ್ ಮಾಡಬೇಕು ಅಂತ. ಸುಮಾರು 79 ವರ್ಷದ ಹಿರಿ ಮನುಷ್ಯ MLA ರಾಮಣ್ಣನ ತೆರೆಯ ಮೇಲಿನ ಮಾತುಗಳನ್ನ ಕೇಳಿ. ಕಳ್ಳಂಬೆಲ್ಲ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ರಾಮಣ್ಣ ಅಂತ, ಅಲಿಯಾಸ್ MLA ರಾಮಣ್ಣ ಅಂತ, ಯರಗುಂಟೆ ಗೇಟ್ ಅಲ್ಲಿ ನಡೆದಿರ್ತಕ್ಕಂಥ ಜಿನ್ನಿ ಹೆಸರು ದಿಲೀಪ್ ಕುಮಾರ್ ಅವರು ಕೂಲಿಗೆ ಹೋಗ್ತಾ ಇದ್ದ ಹುಡುಗಿ ಮೇಲೆ ಅತ್ಯಾಚಾರ ಮಾಡಕ್ಕೆ ಎಸ್ಕಿದ್ದಾರೆ. ಆದ್ರೂ ಇದೆಲ್ಲೋ ಒಂದ್ ಕಡೆ ಅನ್ಯಾಯ ಆಗೋದಂತೂ 100% ಸತ್ಯವಾಗಿ ಮಾತಾಗಿರ್ತಿದ್ರು. ಯಾಕೆಂತಾರೆ ಅವರು ಎಷ್ಟೇ ಜನ ಸೇರಿರೋವಾಗಿರೋದ್ರಿಂದ. ಕೇಳಿದ್ರಲ್ಲ, ಇದೇ ರಾಮಣ್ಣನ ತೆರೆಯ ಹಿಂದಿನ ಮಾತನ್ನ ಕೇಳಿಸ್ತೀವಿ, ಬನ್ನಿ ಕೇಳಿ. ರಮಣವರೇ ನಮಸ್ತೆ. ನಮಸ್ಕಾರ ಸರ್. ಫೋಕಸ್ 19 ಚಾನೆಲ್ ಇಂದ ಸುಧೀಂದ್ರ ಅಂತೇಳಿ. ಸುಧೀಂದ್ರ ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸಾಹೇಬ್ರೆ. ಊಟ ಆಯ್ತಾ? ಆಯ್ತು ದೇವ್ರೆ, ಇಲ್ಲ ಜಮೀನ್ ಹತ್ರ ಇದ್ದೆ. ಜಮೀನ್ ಹತ್ರ ಇದ್ರ? ಅದೇನು ಅದೇನ್ ಬಗೆಹರಿತಾ ಜೀನಿದು? ಎಲ್ ಸರ್ ಬಗೆಹರ್ತೈತೆ? ನೀವೆಲ್ಲ ಇದ್ದಂಗೆ ಬಗೆಹರಿಸೋದಲ್ವಾ? ನಾವೆಲ್ ಬಗೆಹರ್ತಾಕ? ನಾವು ಒಂದ್ ಚಿಕ್ಕ ನೋಡಿಲ್ಲ, ಮಕ ನೋಡಿಲ್ಲ. ಅವತ್ತು ಆ ಹುಡುಗಿ DSP ಆಫೀಸಾಗ ಬಂದಿತ್ತು. ಅದು ಏನಮ್ಮ ಅಂದೆ, ಇಲ್ಲ ಈ ತರ ಅನ್ಯಾಯ ನನ್ಗೂ ಸ್ವಲ್ಪ ಪಾಪು ಎತ್ಕೊಂಡಿದ್ವಿ, ಮಗಿನ ಸಾಕ್ಷಿಯಾಗಿ ನನ್ಗೆ ಅನ್ಯಾಯ ಆಗಿದೆ ನಾನು ಸುಳ್ಳು ಹೇಳಲ್ಲ ಅಂದು. ಆ ವಿಚಾರಕ್ಕೆ ಮಾಧ್ಯಮದವರಿದ್ದು ಏನು ಮಾತಾಡಿದೆ ಸ್ವಾಮಿ. ನಾವೇನು ಉದ್ದೇಶ ಇಟ್ಕೊಂಡು ಏನು ಮಾತಾಡಿಲ್ಲ. ಆ ದಿಲೀಪ್ ಕುಮಾರ್ ಮಕ ನೋಡಿಲ್ಲ, ತಿಕ ನೋಡಿಲ್ಲ. ನೋಡಿದ್ರಲ್ಲ, ಸತ್ಯ ಏನು ಅನ್ನೋದೇ ಗೊತ್ತಿಲ್ಲ. ಆದರೂ ಬಾಯಿಗೆ ಬಂದಂತೆ ಹೇಳಿಕೆ ನೀಡಿದ್ದಲ್ಲದೆ ಅದಕ್ಕೆ ಜಾತಿ ನಿಂದನೆಯ ಬಣ್ಣ ಕೂಡ ಬಳಿದರು. ನ್ಯಾಯ ಪಡೆಯಲು ಸ್ಟೇಷನ್ ಮೆಟ್ಟಿಲು ಹತ್ತಬೇಕಿದ್ದ ಸಂತ್ರಸ್ತೆ ಮತ್ತೆ ಅನ್ಯಾಯ ಆದ ಸ್ಥಳದಲ್ಲಿ ಅನ್ಯಾಯ ಮಾಡಿದವನನ್ನೇ ನ್ಯಾಯ ಕೇಳಲು ಹೋಗಿದ್ದು ಯಾಕೆ? ಯಾವ ರೀತಿಯ ನ್ಯಾಯದ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡು ಅಲ್ಲಿಗೆ ಹೋಗಿದ್ದರು? ಡಿಜಿಟಲ್ ಮಾಧ್ಯಮದ ವರದಿಗಾರನೊಬ್ಬ ತನ್ನ ವರದಿಯಲ್ಲಿ ಹೇಳುತ್ತಾನೆ, ದಿಲೀಪ್ ಕುಮಾರ್ ಸಚ ಆಗಿದ್ದರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಂತು ಫೇಸ್ ಮಾಡಬೇಕಿತ್ತು ಅಂತ. ಅಯೋಗ್ಯ ವರದಿಗಾರನಿಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಕನಿಷ್ಠ ಜ್ಞಾನವೂ ಇಲ್ಲ. 7 ವರ್ಷಕ್ಕೂ ಅಧಿಕ ಶಿಕ್ಷೆಯಾಗಬಲ್ಲ ಸೆಕ್ಷನ್ಗಳನ್ನ FIR ನಲ್ಲಿ ನಮೂದಿಸಿದಾಗ ಆಪಾದಿತ ತಲೆಮರೆಸಿಕೊಂಡು ವಕೀಲರ ಮೂಲಕ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಪಡೆದು ಆನಂತರ ಸ್ಟೇಷನ್ಗೆ ಹೋಗಬೇಕು. ಆನಂತರದಲ್ಲಿ ನ್ಯಾಯಾಲಯದಿಂದ ದೋಷಮುಕ್ತನಾಗಬೇಕು. ಈ ಅಯೋಗ್ಯ ವರದಿಗಾರ ಸ್ಟುಡಿಯೋಗೆ ಬಹಿರಂಗ ಚರ್ಚೆಗೆ ಬನ್ನಿ, ನಾವು ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡಲ್ಲ, ನಿಮಗೆ ಅನ್ಯಾಯವಾಗಿದ್ದರೆ ನಮ್ಮ ಸ್ಟುಡಿಯೋದಲ್ಲಿ ಸಮರ್ಥಿಸಿಕೊಳ್ಳಿ, ಇದು ನಿಮಗೆ ಸವಾಲು, ಬೇಷರ ಕ್ಷಮೆ ಕೇಳಿ ಅಂತ ತನ್ನ ಬಾಯಿಗೆ ಬಂದಂತೆ ಉದ್ವೇಗದಿಂದ ಅಬ್ಬರಿಸಿ ಬೊಬ್ಬೆರಿಯುತ್ತಾನೆ. ಆಡಳಿತಾತ್ಮಕ ಕಾನೂನಾತ್ಮಕ ವಿಷಯಗಳ ಬಗ್ಗೆ ಕನಿಷ್ಠ ಅರಿವು ಇಲ್ಲದ ಇಂತಹ ಅಯೋಗ್ಯರಿಂದ ಮಾಧ್ಯಮಗಳಿಗೆ ಕೆಟ್ಟ ಹೆಸರು. ಡಿಜಿಟಲ್ ಮಾಧ್ಯಮದ ಸ್ಥಾಪಕರುಗಳು, ಮಾಲೀಕರುಗಳು ವರದಿಗಾರರನ್ನ ನೇಮಕ ಮಾಡಿಕೊಳ್ಳುವಾಗ ಅವರ ಜ್ಞಾನದ ಯೋಗ್ಯತೆಯನ್ನ ಪರೀಕ್ಷೆಗೆ ಒಳಪಡಿಸಿ ನೇಮಕಾತಿ ಮಾಡಿಕೊಳ್ಳಬೇಕು. ಇಲ್ಲದೆ ಹೋದರೆ ವರದಿಗಾರರುಗಳೇ ನ್ಯಾಯಾಧೀಶರಂತೆ ವರ್ತಿಸಿ ತೀರ್ಮಾನ ಕೊಡಲು ಹೊರಟರೆ ಮುಂದೊಂದು ದಿನ ಕಾನೂನು ಚೌಕಟ್ಟಿನಲ್ಲಿ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು. ಪ್ರಜೆಗಳ ರಕ್ಷಣೆಗಾಗಿ, ಅಭಿವೃದ್ಧಿಗಾಗಿ ನ್ಯಾಯಾಂಗ, ಶಾಸಕಾಂಗ ಮತ್ತು ಕಾರ್ಯಾಂಗ ಅನ್ನೋ ಸಂವಿಧಾನದ 3 ಆಧಾರ ಸ್ತಂಭಗಳು ಕೆಲಸ ಮಾಡುತ್ತದೆ. ಈ 3 ಆಧಾರ ಸ್ತಂಭದಲ್ಲಿನ ಲೋಪಗಳನ್ನ ನಿರಂತರವಾಗಿ ಪ್ರಜಾಪ್ರಭುತ್ವದ ಪ್ರಭುವಿನ ಗಮನಕ್ಕೆ ತರುವ ಧ್ಯೇಯೋದ್ದೇಶ ಮಾಧ್ಯಮ ಹೊಂದಿರುವುದರಿಂದ ಮಾಧ್ಯಮವನ್ನ ಸಂವಿಧಾನದ 4ನೇ ಅಂಗ ಅಂತ ಅನ್ನಲಾಗ್ತದೆ. ಜಾತ್ಯತೀತ ರಾಷ್ಟ್ರ ಇಂದು ಜಾತಿ ಅತಿಯಾದ ರಾಷ್ಟ್ರವಾಗಿದೆ. ಸದ್ಯಕ್ಕೆ ಖಾಸಗಿ ವಲಯಗಳಲ್ಲಿ, ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ಜಾತಿ ನೋಡಿ ನೇಮಕಾತಿ ಮಾಡಿಕೊಳ್ಳುವ ಪರಿಪಾಠ ಇಲ್ಲ. ತೇಜಾವಧೆ ಮಾಡಲೆಂದೇ ಮಾಡುವ ಸುಳ್ಳು ಜಾತಿ ನಿಂದನೆ ಪ್ರಕರಣಗಳು ಮುಂದೊಂದು ದಿನ ಖಾಸಗಿ ವಲಯಗಳಲ್ಲಿ ಜಾತಿ ಆಧಾರಿತ ನೇಮಕಾತಿ ಮಾಡಿಕೊಳ್ಳುವ ಪ್ರಕರಣಗಳಿಗೆ ನಾಂದಿ ಹಾಡುವ ಸಾಧ್ಯತೆ ಇದೆ. ಉಳ್ಳವರು ಸಮಾಜಮುಖಿ ಚಿಂತನೆಯಿಂದ ಅಂತರ ಕಾಪಾಡಿಕೊಳ್ಳುವ ಸಾಧ್ಯತೆ ಇದೆ.
ಮಾಧ್ಯಮಗಳೇ ಬದ್ಧತೆಯನ್ನ ಮರೆತು ಸರ್ವಾಧಿಕಾರಿಗಳಂತೆ ವರ್ತಿಸಿ ನ್ಯಾಯಮೂರ್ತಿಗಳಾಗಿ ಬಿಟ್ರೆ ಸಮಾಜಕ್ಕೆ ಯಾವ ಸಂದೇಶ ನೀಡಿದಂತಾಗುತ್ತದೆ? ಪ್ರಿಯ ವೀಕ್ಷಕರೇ, ಇದೇ ಅವ್ಯವಸ್ಥೆಯ ಸಮಾಜದಲ್ಲಿ ನಾವು ನೀವು ಅಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆ ಸಹ ಬದುಕು ಕಟ್ಟಿಕೊಳ್ಳಬೇಕಾಗಿದೆ. ಇಂತಹ ಅವ್ಯವಸ್ಥೆಯ ಬದಲಾವಣೆಗಾಗಿ ನಮ್ಮ ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಅವ್ಯವಸ್ಥೆಯ ಬದಲಾವಣೆಗಾಗಿ ಈ ವಿಡಿಯೋ ಶೇರ್ ಮಾಡಿ. ಫೋಕಸ್ 19 ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಕಾಮೆಂಟ್ಗಳು ಸಭ್ಯತೆಯ ನೆಲೆಗಟ್ಟಿನಲ್ಲಿ ಇರಲಿ. ಅತಿ ಶೀಘ್ರದಲ್ಲಿ ಮತ್ತೊಂದು ಅವ್ಯವಸ್ಥೆಯ ಅನಾವರಣ ಮಾಡಲು ನಿಮ್ಮ ಮುಂದೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ಕ್ಷೇಮವಾಗಿರಿ, ಸುರಕ್ಷಿತವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.